ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ. ಅಂಬಿಕಾ ನಿಮ್ಮೆಲ್ಲರಿಗೂ ಹೊಸಬ್ರಲ್ಲ. ಅವ್ರ ಬಗ್ಗೆ ಹೊಸದಾಗಿ ನಾನು ಹೇಳೋಂಥದ್ದು ಏನೂ ಇಲ್ಲ. ಅವ್ರು ಹೇಗಿದ್ರು, ನಿಮ್ಮೆಲ್ಲರ ಜೊತೆ ಅಕ್ಕರೆಯಿಂದ ಹೇಗೆ ಮಾತಾಡ್ತಾ ಇದ್ರು ಅನ್ನೋದನ್ನ ನಾನು ಮಾತುಗಳಲ್ಲಿ ಹೇಳಕ್ಕಾಗಲ್ಲ. ಅವರ ಪ್ರೀತಿ ವಿಶ್ವಾಸನ ನೀವೆಲ್ಲರೂ ಖುದ್ದಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರ. ಅವರು ಈ ಸಂಸ್ಥೆಯ ಬೋರ್ಡ್ ಆಫ್ ಡೈರೆಕ್ಟರ್ ಮಾತ್ರ ಅಲ್ಲ, ಅವರು ಈ ಸಂಸ್ಥೆಯ ಶಕ್ತಿ. ಆ ಶಕ್ತಿ ಇವತ್ತು ನಮ್ಮೊಂದಿಗಿಲ್ಲ. ಆದರೆ ಅವರು ಕಂಡ ಕನಸು, ಅವ್ರು ಪಟ್ಟ ಪರಿಶ್ರಮ ಎಂದೆಂದಿಗೂ ನಮ್ಮ ಸಂಸ್ಥೆಗೆ ಶ್ರೀರಕ್ಷೆಯಾಗಿರುತ್ತೆ. ನಾನು ಮಾತಾಡ್ಬೋದಾ? ನಾನು ಮೊದಲನೇದಾಗಿ ಇಂಟ್ರಪ್ಟ್ ಮಾಡಿದ್ದಕ್ಕೆ ಸಾರಿ ಕೇಳ್ತೀನಿ. ನಾನು ನಿಮ್ಮೆಲ್ಲರ ಹತ್ರ ಇನ್ನೊಂದು ವಿಷಯಕ್ಕೂ ಸಾರಿ ಕೇಳಬೇಕು. ಈ ಸಲ ಬೋನಸ್ ಲೇಟ್ ಆಗಿದ್ದು ನನ್ನಿಂದ. ಅಂಬಿಕಾದ್ಗೆ ಹೆಸರಲ್ಲಿರೋದು ಯಾವುದೇ ಆಗಿರಲಿ, ನಾನು ಮುಟ್ಟೋಕ್ಕಿಂತ ಮೊದಲು ಯೋಚನೆ ಮಾಡಬೇಕಾಯ್ತು. ನನ್ನ ಗ್ರೀಡಿಂದ ನಿಮ್ಮೆಲ್ಲರಿಗೂ ಸಮಸ್ಯೆ ಆಗಿದೆ. ಹೌದು, ನಾನು ತಪ್ಪು ಮಾಡಿದ್ದೀನಿ. ಆದರೆ ಇನ್ನು ಮುಂದೆ ಈ ಥರ ಯಾವತ್ತೂ ಆಗಲ್ಲ ಅನ್ನೋದು ಪ್ರಾಮಿಸ್ ಮಾಡಿದೆ. ಎಲ್ಲರಿಗೂ ಸಾರಿ ಗಾಯ್ಸ್. ಅರುಣ್, ವಾಟ್ ಯು ಡೂಯಿಂಗ್? ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ. ಹನುಮಂತ್, ಅರುಣ್, ನಿನ್ನ ಜಾಗ ಇದಲ್ಲ. ಪಶ್ಚಾತ್ತಾಪ ಅನ್ನೋದು ದೊಡ್ಡ ಶಿಕ್ಷೆ ಅಂತ ಹೇಳ್ತಾರೆ. ನೀನು ಯಾವ ಪಶ್ಚಾತ್ತಾಪ ಆಗಿದಲ್ಲ, ಅಷ್ಟು ಸಾಕು. ಕಾಲಿಗೆಲ್ಲ ಬೀಳೋದು ಬೇಡ. ಇಲ್ಲ ಶರತ್, ನಾನು ಮಾಡಿರೋ ತಪ್ಪಿಗೆ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ನನಗೆ ಗಿಲ್ಟ್ ಕಮ್ಮಿ ಆಗೋದು. ಶರತ್, ಎಲ್ಲರಿಗೂ ನಮಸ್ಕಾರ. ಈ ಬೋನಸ್ ಅನ್ನೋದು ಅಂಬಿಕಾ ಐಡಿಯಾ. ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ನೀವು ಪ್ರತಿ ಸಲ ಚೆನ್ನಾಗಿ ಕೆಲಸ ಮಾಡಿದಾಗ ಬೋನಸ್ ಕೊಡಬೇಕು ಅಂತ ಅಂಬಿಕಾ ಯಾವಾಗಲೂ ಮಾತಾಡ್ತಾ ಇರ್ತಾ ಇದ್ರು. ಈ ಫ್ಯಾಕ್ಟ್ರಿ ಬೆನ್ನೆಲುಬೆ ನೀವು ಚೆನ್ನಾಗಿದ್ರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ ಅಂತ ಅಂಬಿಕಾ ನಂಬಿಕೆ. ನನ್ನ ನಂಬಿಕೆ ಕೂಡ. ಇವತ್ತು ಅಂಬಿಕಾ ಫಿಸಿಕಲಿ ನಮ್ಮ ಜೊತೆ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.